ಯಕ್ಷಗಾನ ಕ್ಷೇತ್ರದಲ್ಲಿ ನಯನಾಡು ಸತೀಶ್ ಅವರಿಗೆ ಅತ್ಯಂತ ತುಂಬಾ ಒಂದು ನೋವಿನ ಘಟನೆ ಆದದ್ದು ಅಂತ ಹೇಳಿದ್ರೆ ಯಾವ್ದನ್ನ ನೆನಪಿಸ್ಲಿಕ್ಕೆ, ಯಾವ್ದು ನನಗೆ ಈ ವಿಚಾರ ತುಂಬಾ ನೋವು ತಂದಂತ ವಿಚಾರ ಅಂತ ಹೇಳೋದಾದ್ರೆ ಯಾವ್ದು ಹೇಳ್ತೀರಿ? ನಯನಾಡು ಸತೀಶ್ ಅನ್ನ ಪ್ರಸ್ತುತ ಸುಂಕದ ಕಟ್ಟೆ ಮೇಳದಲ್ಲಿ ಕಳೆದ 2-3 ವರ್ಷಗಳಿಂದ ಏನೋ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಏನು ಸುಂಕದ ಕಟ್ಟೆ ಮೇಳದ ಹೇಗೆ ಅಲ್ಲಿಗೆ ಹೋದ್ರಿ, ಏನು ವಿಚಾರ? ಮೇಲೊಮ್ಮೆ ಬಿಟ್ಟೆ ನನಗೆ ಇವು ಜಾಸ್ತಿ ಆಯ್ತು. ಮತ್ತೆ ಅದರಲ್ಲಿ ನನಗೆ ಮನೆ ಸಮಸ್ಯೆಗಳು ಜಾಸ್ತಿ ಆಯ್ತು. ಆಗ ಮೇಲೆ ಬಿಟ್ಟೆ ಕಟ್ಟೆ ಮೇಲ ಬಿಟ್ಟು ಏನ್ ಮಾಡಿದ್ರಿ? ಕಟ್ಟೆ ಮೇಲೆ ಬಿಟ್ಟು ನಾನು ಇನ್ನು ಮೇಲಕ್ಕೆ ಹೋಗುವುದಿಲ್ಲ, ಬೇಡ ನನಗೆ ಮೇಲ ಅಂತ ಹೇಳಿ ಮನೆಯಲ್ಲಿ ಕೂತೆ. ನನಗೆ ಸ್ವಲ್ಪ ಅಲ್ಲಿ ಬೇಸರ ಆಯ್ತು. ಒಂದು ವಿಷಯದಲ್ಲಿ ನನ್ನನ್ನು ಬೇಸರ ಮಾಡಿಕೊಂಡ್ರು, ಬೇಸರ ಮಾಡಿದ್ರು. ಅವರು ಯಜಮಾನರಲ್ಲ, ಯಜಮಾನರನ್ನು ಯಾವತ್ತೂ ನಾನು ದೂರುವುದಿಲ್ಲ. ಯಜಮಾನರು ಒಳ್ಳೆಯ ನನ್ನನ್ನು ಈಗಲೂ ಕರೀತಾರೆ. ಈಗಲೂ ನಾನು ಅವರ 1 ವರ್ಷದ ಅಲ್ಲಿ ಸಂಪಾದಿಗೆ ಹೋಗ್ತೇನೆ. ನನಗೆ ಮೇಳದಲ್ಲಿ ಸ್ವಲ್ಪ ಕಲಾವಿದರು ನನ್ನನ್ನು ಸ್ವಲ್ಪ ಕಿರಿಕಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ನನಗೆ ಆಗುವುದಿಲ್ಲ. ನಾನು ಒಂದು ಮಾತನಾಡ್ತೇನೆ, ಇಲ್ಲದ್ರೆ ಮೌನದಲ್ಲಿ ನಾನು ಬಂದುಬಿಡ್ತೇನೆ ಅಷ್ಟೇ. ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ. ನಮ್ಮ ವಾಹಿನಿಯ ಮುಖಾಂತರ ಯಕ್ಷ ಪಯಣದ ಒಂದಷ್ಟು ಕಥೆಗಳನ್ನ ಕೇಳಿದ್ದೀರಿ. ಯಕ್ಷ ಪಯಣದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಅನೇಕ ಹಿರಿಯ ಕಲಾವಿದರ ಸಂದರ್ಶನವನ್ನ ನಮ್ಮ ವಾಹಿನಿಯ ಮುಖಾಂತರ ನೀವು ನೋಡಿದವರಿದ್ದೀರಿ. ಅನೇಕ ಜನರು ನನಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ, ಸತೀಶ್ ನಯನಾಡ್ ಇವರ ಯಕ್ಷ ಪಯಣದ ಅವರನ್ನ ಸಂದರ್ಶನ ಮಾಡಿ ಅಂತ ಹೇಳಿ. ಇವತ್ತು ನಿಮ್ಮ ಮುಂದೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ, ಅದರಲ್ಲಿಯೂ ಮಹಿಷಾಸುರ ವೇಷಕ್ಕೆ ಹೆಸರನ್ನ ತಂದುಕೊಟ್ಟಂತಹ, ಅತ್ಯಂತ ಜನಮನ್ನಣೆಯನ್ನ ಪಡೆದಂತಹ ಕಲಾವಿದರಾಗಿರುವಂತಹ ಸತೀಶ್ ನಯನಾಡು ಇವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ಇವತ್ತು ತೆರೆದಿಡುವವನಿದ್ದೇನೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸತೀಶನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಎಸ್, ಸತೀಶನ್ನ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬರುವಂತವರು ನನ್ನ ಆತ್ಮೀಯರು. ಜೊತೆಯಾಗಿ ಅನೇಕ ವರ್ಷ ಕಟೀಲು 4ನೇ ಮೇಳದಲ್ಲಿ ತಿರುಗಾಟವನ್ನು ಕೂಡ ನಾವು ಮಾಡಿದವರು. ನಾನು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಅನೇಕ ಜನರ ಸಂದರ್ಶನವನ್ನು ಮಾಡಿದ್ದೆ. ಅದು ಒಂದಷ್ಟು ಬಂದಂತಹ ಕಮೆಂಟ್ಗಳಲ್ಲಿ ಸತೀಶ್ ನಯನಾಡ್ ಇವರ ಸಂದರ್ಶನ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ತಡ ಮಾಡೋದು ಬೇಡ ಅಂತ ಹೇಳಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮನ್ನ ಕಾಣುವಂತಹ ಒಂದು ಉದ್ದೇಶವನ್ನ ನಾವು ಮಿಸ್ ಮಾಡೋದು ಬೇಡ ಅಂತ ಹೇಳಿ ಹಾಗಾಗಿ ನಿಮ್ಮನ್ನ ಸಂದರ್ಶನ ಮಾಡುವಂತಹ ಕೆಲಸವನ್ನು ಮಾಡಿದ್ದೇನೆ. ಸತೀಶ್ ನಯನಾಡು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನ ಪಡೆದಿದ್ದೀರಿ. ನಿಮ್ಮದೇ ಆಗಿರುವಂತಹ ಅಭಿಮಾನಿ ವರ್ಗ ಇದೆ, ಆದ್ರೆ ವೈಯಕ್ತಿಕ ವಿಚಾರಗಳು ಗೊತ್ತಿಲ್ಲ. ಎಲ್ಲಿ ಅವರು, ಏನು ವಿಚಾರ, ಯಾವ ಪರಿಸರದವರು ಅಂತ ಹೇಳಿ. ಹಾಗಾಗಿ ಸತೀಶ್ ನಯನಾಡು ಅವರು ಮೂಲತಃ ಎಲ್ಲಿಯವರು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ. ನಾವು ಇಲ್ಲಿಯೇ ಹುಟ್ಟಿದ್ದು. ಬಾಡಾರ್ ಎಂಬ ಮನೆ, ದೊಡ್ಡ ಬಾಡಾರ್ ಮನೆ, ಬಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು. ಈ ಜಾಗ ನೆಲೆಯಲ್ಲಿ ಬಾಡಾರ್ ಎಂಬುದರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿದ್ದರು. ನನ್ನ ತಾಯಿ ಅವರ ಜಾಗದಲ್ಲಿ ನಮಗೆ ಇಲ್ಲಿ ವಾಸ್ತವವಾಗಿದ್ದೇವೆ. ಹಾಗೆ ಹುಟ್ಟಿದ್ದೆಲ್ಲ ನಾವು ಇಲ್ಲಿ. ನಾವು ನಮ್ಮ ತಾಯಿಗೆ 7 ಮಂದಿ ಮಕ್ಕಳು. 7 ಮಂದಿ ಮಕ್ಕಳಲ್ಲಿ ನಾನು ಒಬ್ಬ ಸಣ್ಣವ. ಉಳಿದವರೆಲ್ಲ ಹೇಗೆ? ಉಳಿದವರು ಒಬ್ಬ ಅಣ್ಣ ತೀರಿದ್ದಾರೆ, ದೊಡ್ಡ ಅಣ್ಣ ಇದ್ದಾನೆ. ಮತ್ತೆ 4 ಮಂದಿ ಅಕ್ಕ ನನಗೆ. ಅವರನ್ನೆಲ್ಲ ಅಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅವರಷ್ಟು ಇದ್ದಾರೆ. ಎಲ್ಲರಿಗೆ ನಮ್ಮ ತಾಯಿ ಜಾಗದಲ್ಲಿ ಅವರಿಗೆ ಪಾಲು ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಅಣ್ಣ ಒಂದು ಈ ಕಡೆಯಲ್ಲಿದ್ದಾರೆ, ಮತ್ತೊಬ್ಬ ಅಣ್ಣ ಕಡೆಯಲ್ಲಿದ್ದಾರೆ. ಹಾಗೆ ಮತ್ತೆ ಈ ಜಾಗದಲ್ಲಿ ನಾನು ಯಕ್ಷಗಾನದಲ್ಲಿ ಇರುವಾಗಲೇ ಮನೆ ಕಟ್ಟಿದ್ದೇನೆ. ಕಟೀಲು ಮೇಳದಲ್ಲಿ ಇರುವಾಗ ಮನೆ ಕಟ್ಟಿದ್ದು. ಮನೆ ಕಟ್ಟಿ ಇಲ್ಲಿ ನನ್ನದಾದೆ, ನಾನು ಮತ್ತೊಬ್ಬರಲ್ಲಿ ಬೇಡುವ ಸಂಗತಿ ಇಲ್ಲ. ಸ್ವಂತ ದುಡಿಮೆಯಲ್ಲಿ ನಾನು ಮಾಡಿಕೊಂಡು ಬಂದಂಥ ಇದು ಮನೆ ಎಲ್ಲ. ಹಾಗೆ ತೋಟ ಇದು ಎಲ್ಲ ನಾವು ಬೇಕು. ನನಗೆ ನನ್ನ ಕ್ರಮ ಹೇಗೆ ಅಂದರೆ, ನಾನೇ ದುಡಿದು ನಾನೇ ಮಾಡಬೇಕು, ಮತ್ತೊಬ್ಬರಲ್ಲಿ ಕೈ ಚಾಚುವಂಥ ನನಗೆ ಸ್ವಭಾವ ಇಲ್ಲ. ಹಾಗೆ ಅದು ಮೊದಲಿಗೆ ಸಣ್ಣವಳಿರುವಾಗಲೂ ಮತ್ತು ವಿದ್ಯಾಭ್ಯಾಸ 7ನೇ ತರಗತಿವರೆಗೆ ಕಲಿತಿದ್ದೇನೆ. ಮತ್ತು ಹೋಗಲಿಕ್ಕೆ ಶಾಲೆಗೂ ಕೂಡ ನಮಗೆ ಹೋಗಲಿಕ್ಕೆ ಸಣ್ಣವರಿರುವಾಗ ಭಾರಿ ಕಷ್ಟ. ಅಂದರೆ ಊಟಕ್ಕೆ ಸರಿಯಾದ ವ್ಯವಸ್ಥೆ. 7ನೇ ತರಗತಿವರೆಗೆ ಎಲ್ಲಿ ಓದಿದ್ದು? ಚರ್ಚಿ ಶಾಲೆ ಅದರಲ್ಲಿ ಕಲಿತಿದ್ದೇನೆ ಅಷ್ಟೇ. ಮತ್ತೆ ಶಾಲೆಗೆ ಹೋಗುವಾಗಲೂ ನಮಗೆ ತುಂಬ ಕಷ್ಟ ಆಗ. ಅಂದರೆ ಊಟಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ ಆ ಸಮಯದಲ್ಲಿ. ಒಂದು
ಜೀವನ ಅಂದರೆ ಅಷ್ಟು ಆ ಮಟ್ಟಿನಲ್ಲಿತ್ತು. ಮತ್ತೆ ನಾನು ಬೆಳೆದು ಮತ್ತೆ ನಮ್ಮದಾದಂಥ ಒಂದು ಸರಿ ಇದಕ್ಕೆ ಬಂದ ಮೇಲೆ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಬಂದೆವು ನಾವು. ಹಾಗೆ ಈಗ ತೊಂದರೆ ಇಲ್ಲ ದೇವರ ದಯದಲ್ಲಿ. ಎಸ್, ಆ ವಿಚಾರಕ್ಕೆ ಬರ್ತೇನೆ. ಇದು ನಿಮ್ಮ ಬಾಲ್ಯದ ವಿಚಾರಗಳು, ವೈಯಕ್ತಿಕ ಪರಿಚಯ. ಈಗ 7ನೇ ತರಗತಿಯವರೆಗೆ ಶಾಲೆಯನ್ನ ಹೋದ್ರಿ, ಶಾಲೆ ಎಲ್ಲ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರಿ. ತದನಂತರ ಹಣದ ವಿಚಾರದಿಂದ ಆಗ್ಲಿ ಅಥವಾ ಬಡತನದ ವಿಚಾರದಿಂದ ಎಜುಕೇಶನ್ ಅನ್ನ ಸ್ಕಿಪ್ ಮಾಡ್ತೀರಿ. ತದನಂತರ ನೈನಾಡು ಸತೀಶ್ ಅವರು ಯಕ್ಷಗಾನದ ಕಡೆಗೆ ಒಲವನ್ನ ಹೇಗೆ ಮೂಡಿತು ಅಂತ ಹೇಳಿ, ಅಲ್ಲಿ ಹೇಗೆ ಯಕ್ಷಗಾನದ ಕಡೆಗೆ ನಿಮ್ಮ ಪಾದಾರ್ಪಣೆ ಬಂದ್ರಿ? ಯಕ್ಷಗಾನ ಅಂದ್ರೆ ನನಗೆ ಸಣ್ಣವನು ಇರುವಾಗಲೇ, ಮಗು ಇರುವಾಗಲೇ ನನಗೆ ಯಕ್ಷಗಾನದ ಭಾರಿ ಹುಚ್ಚಂತೆ. ನನ್ನ ತಾಯಿ ಹೇಳ್ತಿದ್ರು. ಅಂದ್ರೆ ಒಂದು ದಿವಸ ನನ್ನ ತಾಯಿ ಆಟಕ್ಕೆ ಇಲ್ಲಿ ನನ್ನ ಮನೆಯವರೆಲ್ಲ ನೈನಾಡಲ್ಲಿ ಆಟ ಆಗುವಾಗ ಅಲ್ಲಿ ಆಟ ನೋಡ್ಲಿಕ್ಕೆ ಹೋಗುವಾಗ ನಾನು ಮಗು ಇರುವಾಗಲೇ ರಂಗಸ್ಥಳಕ್ಕೆ ಹೋಗಿದ್ದೇನೆ. ಆಗೊಂದಿಷ್ಟು ಕುದಾಳೆಲ್ಲ ಇತ್ತಂತೆ, ಹರಿಕೆಯಲ್ಲಿತ್ತು ಕಟೀಲಿಗೆ. ಹಾಗೆ ನಾನು ರಂಗಸ್ಥಳಕ್ಕೆ ಹೋಗಿದ್ದೆ. ಆಗ ಯಾರೋ ಹೇಳಿದ್ರಂತೆ ಇವ್ರು ಆಟಕ್ಕೆ ಬರುವುದಂತ. ಅಲ್ಲಿಯೇ ನನಗೆ ಒಂದು ಆಶೀರ್ವಾದ ಆಗಿದೆ ಗೊತ್ತಿಲ್ಲ. ಮತ್ತೆ ಶಾಲೆಯಲ್ಲಿ ಕೂಡ ಹಾಗೆ, ಶಾಲೆಯಲ್ಲಿ ಹೋದ್ರು ಆಟವೇ ಕುಡಿಯುದು. ಒಂದು ದಿವಸ ಅಂದ್ರೆ ಮಗು ಇರುವಾಗ ಅಂತ ಹೇಳಿ, ಸಣ್ಣ ಮಗು ಇರುವಾಗ ಯಕ್ಷಗಾನ ಆಗ್ತಾ ಇರುವಾಗ ರಂಗಸ್ಥಳಕ್ಕೆ ಹೋದದ್ದು. ಸಣ್ಣ ಮಗು ಇರುವಾಗಲೇ ನನ್ನ ತಾಯಿ ಹೇಳ್ತಿದ್ರು. ಹಾಗೆ ಅವರಿಗೆ ನಿದ್ರೆ ಬಂದಿದೆ ಅಂತೆ ಆಟ ನೋಡಿ. ಎಲ್ಲ ಆಗಲ್ಲ ಆಗಲ್ಲ ದುಡಿದು ಹೋಗುದಲ್ವ. ಹಾಗೆ ಆಟ ನೋಡಂದ್ರೆ ವರ್ಷ ಒಂದು ಕಾರ್ಯಕ್ರಮ ಬರುವಾಗ ನೋಡುವಂತೆ ಎಲ್ಲ ಮನೆಯವರು ಹೋದದ್ದಂತೆ. ಹಾಗಾಗಿ ನನ್ನ ಮಗು ನನಗೆ ಆಟ ನೋಡೋದ್ರಲ್ಲಿ ಖುಷಿ ಆಯ್ತು, ಏನು ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತು. ಹಾಗೆ ಯಾರೋ ಒಬ್ರು ಕಲಾವಿದರು ನನ್ನ ಹಿಡ್ಕೊಂಡು ಕುಡಿದ್ರಂತೆ. ಯಾವ ಮೇಳ ಏನಾದ್ರು ಗೊತ್ತು? ಅದು ಯಾವ ಮೇಳ ಅಂತ ಏನು ಗೊತ್ತಿಲ್ಲ. ಆಗ ತಾಯಿಗೂ ಕೂಡ ಮೇಲದು ಗೊತ್ತಿಲ್ಲ. ಆಗ ನಾನು ನನ್ನನ್ನು ಹಿಡ್ಕೊಂಡು ಕುಡಿದ್ರಂತೆ. ಅದೇ ಕುಡಿದು ಮತ್ತೆ ಕರೆದು ಹೇಳಿದ್ರು ಯಾರ ಮಗು ಅಂತ. ಮತ್ತೆ ತಾಯಿ ನೋಡುವಾಗ ಮಗು ರಂಗಸ್ಥಳದಲ್ಲಿ ಮತ್ತೆ ಕರ್ಕೊಂಡು ಬಂದ್ರಂತೆ. ಹಾಗೆ ಸಣ್ಣ ಮಗುವಿಂದಲೇ ಯಕ್ಷಗಾನದ ಆಸಕ್ತಿ ಹೆಚ್ಚು. ಹೇಗೆ ಯಕ್ಷಗಾನಕ್ಕೆ ಬಂದ್ರಿ? ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಎಂತದಂತ. ಯಕ್ಷಗಾನ ಅಂದ್ರೆ ನನಗೆ ಬಹಳಷ್ಟು ಇಷ್ಟ, ಬೇರೆ ಏನು ತಲೆಗೆ ಹೋಗುದಿಲ್ಲ, ಯಕ್ಷಗಾನವೇ. ನನಗೆ ಎಲ್ಲಿ ಒಬ್ಬರ ವೇಷ ನೋಡಿದ್ರೆ ಅದೇ ವೇಷಧಾರಿಯಾಗಿ ನಾನು ಕುಣಿಯುದು, ಒಂದು ಅನುಕರಣೆ ಮಾಡುದು, ಮತ್ತೆ ಅದೇ ಅನುಕರಣೆ ಮಾಡುದು, ಕುಣಿಯುವುದು, ಅವರಾಗಿ ಮಾತನಾಡುದು, ಅದೇ ಇದೆಲ್ಲ ಇತ್ತು. ಮತ್ತೆ ಸಂಜೆ ಯಾವಾಗಲೂ ನಾನು ನಮ್ಮ ಗದ್ದೆಯಲ್ಲಿ ಕುಣಿಯುವುದು, ಒಂದು ಮಕ್ಕಳನ್ನು ಸೇರಿಸಿಕೊಂಡು ಯಕ್ಷಗಾನ ಮಾಡುದು. ಇದೇ ಒಂದು ಯಕ್ಷಗಾನದ ಎಲ್ಲಿ ಹೋದ್ರೆ ಯಕ್ಷಗಾನ ಅಂತದ. ಮತ್ತೆ ನಾನು ಶಾಲೆಗೆ ಹೋಗುವಾಗಲೇ ವೇಣುಗಳಲ್ಲಿ ಎಷ್ಟು ಯಕ್ಷಗಾನ ಆದ್ರೂ ಕೂಡ ಅಷ್ಟು ಯಕ್ಷಗಾನವನ್ನು ನಾನು ನೋಡ್ತಿದ್ದೆ. ಆ ಪರಿಸರದಲ್ಲಿ ಆಗ್ತಾ ಇತ್ತು. ವೇಣೂರಲ್ಲಿ ಮೊದಲು ಇದು ಟೆಂಟ್ ಮೇಳ ಮಂಗಳವಾರ ಮಾಮೂಲಿ ಆಟವೇ, ಆಟ ಯಾವಾಗಲೂ ಆಟ. ಈಗ ಆಟ ಇಲ್ಲ, ಟೆಂಟ್ ಮೇಳ ಎಲ್ಲ ಹೋಗುತ್ತೆ, ಎಲ್ಲ ಮೇಳದ ಆಟವು ಕೂಡ. ನಾನು ಕಾಡಮಲ್ಲಿಗೆ ಕರ್ನಾಟಕ ಮೇಳ ಅಂತ ಮತ್ತೆ ಗೊತ್ತಾಯ್ತು ಕಾಡಮಲ್ಲಿಗೆ ಅಂತ ನಾನು ಆಟಕ್ಕೆ ಹೋದ ಮೇಲೆ. ಅದು ಸುಗ್ಗದ ಕಟ್ಟೆ ಮೇಳಕ್ಕೆ ಹೋದಾಗ ಅಲ್ಲಿ ಕಾಡಮಲ್ಲಿಗೆ ಅಂತ ಪ್ರಸಂಗದಲ್ಲಿ ನಾನು ವೇಷ ಮಾಡುವಾಗ ಇಂಥ ಪಾತ್ರ ಅದು ಒಂದೇ ಪಾತ್ರ ನೆನಪು ನನಗೆ. ಅಂದ್ರೆ ಅದರಲ್ಲಿ ಒಂದು ಕರಡಿ ಬಂದು ಅಲ್ಲಿ ಒಬ್ಬರನ್ನು ಹಿಡ್ಕೊಂಡು ಅಂತದನ್ನು ನೋಡಿದೆ. ಆ ಪಾತ್ರ ಈ ಪ್ರಸಂಗದಲ್ಲಿ ಇಂಥ ಪಾತ್ರ ಇದು. ಹಾಗಾದ್ರೆ ನನ್ನ ತಾಯಿಯೊಟ್ಟಿಗೆ ಆಟಕ್ಕೆ ಹೋದದ್ದು ಗೊತ್ತಾಯಿತು. ಮತ್ತು ನೈನಾಡಲ್ಲಿ ನನ್ನ ಅಣ್ಣ ಒಮ್ಮೆ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಸಾಲಿಗ್ರಾಮದ ನಾಗಶ್ರೀ ಪ್ರಸಂಗ. ಅಲ್ಲಿ ನಾವು ಕೂತುಕೊಂಡು ಆಟ ನೋಡುವಾಗ ಅಲ್ಲಿ ಇವರು ಯಾರು ಅಂದ್ರೆ ಅದರಲ್ಲಿ ಯಾವ ಸೈತಿಲ್ಲ ಅವು ಬಂದು ಅವಳನ್ನು ರೇಪ್ ಮಾಡಿಸ್ತೀನಿ ಉಂಟಲ್ಲ, ಆ ಸೀನಲ್ಲಿ ಅವಳು ಆ ಕೊಡಪನ ಬಿಸಾಡೋದು, ಅದು ಮತ್ತೆ ಗೊತ್ತಾಯ್ತು. ಇದು ಈ ಪ್ರಸಂಗ ನೋಡುವಾಗ ಈ ಪ್ರಸಂಗದ ಅಲ್ಲಿ ನಮ್ಮ ಊರಲ್ಲಿ ಆಗಿದೆ ಅದು ಅಂತ. ಅದು ಮಗು ಇರುವಾಗ ನಾನು ಸಣ್ಣವನಿರುವಾಗಲೇ ಯಕ್ಷಗಾನದಲ್ಲಿ ಎಂಥದಿದ್ರು ಕೂಡ ಅದನ್ನು ಅಷ್ಟು ಚಂದಕ್ಕೆ ನಾನು ಅನುಕರ ಮಾಡಿ ಗಟ್ಟಿ ಮಾಡಿಕೊಂಡಿದ್ದೇನೆ ಎಲ್ಲ. ಮತ್ತೆ ಸರ್, ಈಗ ಆಟ ನೋಡ್ತಾ ಇದ್ರೆ ಹೆಜ್ಜೆಗಾರಿಕೆ ಕಲಿಬೇಕು, ನಾನು ಕಲಾವಿದನಾಗಬೇಕು ಅಂತ ಹೇಳಿ ಯಾವಾಗ ನಿಮಗೆ ಇಂಟ್ರೆಸ್ಟ್ ಬಂತು, ಆಸಕ್ತಿ ಬಂತು? ಅದು ಶಾಲೆಯಲ್ಲಿ ಇತ್ತು ನನಗೆ. ಶಾಲೆಯಲ್ಲಿ ಹೇಗಾದ್ರೂ ಯಕ್ಷಗಾನಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕಂತ ನನಗೆ ದಾರಿಲ್ಲ. ಮತ್ತೆ ನಾನು ಶಾಲೆಯನ್ನು ಬಿಟ್ಟೆ. ಶಾಲೆ ಬಿಟ್ಟು ನನಗೆ ಶಾಲೆ ಬೇಡ ಅಂತ ಆಯ್ತು. ಶಾಲೆಯಲ್ಲಿ ಅದು ನನಗೆ ಸರಿಯಾಗಿ ಹೋಗ್ಲಿಲ್ಲ, ಮನೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಶಾಲೆ ಬೇಡ ಅಂತ ಆಯ್ತು. ಮತ್ತೆ ಶಾಲೆಯನ್ನು ಬಿಟ್ಟೆ. ಶಾಲೆ ಬಿಟ್ಟು ಮನೆಯಲ್ಲಿದ್ದು ಇನ್ನೂ ಆಗ್ಲಿಕ್ಕೆ ಇಲ್ಲ. ನನಗೆ ಏನಾದರೂ ಸಂಪಾದನೆ ಮಾಡಬೇಕು, ಅದರೊಟ್ಟಿಗೆ ಯಕ್ಷಗಾನಕ್ಕೆ ಹೋಗುವ ದಾರಿ ಆಗಬೇಕು ಅಂತ ನಾನು ಒಂದು ಹೋಟ್ಲಿಗೆ ಸೇರಿದೆ. ಎಲ್ಲಿ? ಅಲ್ಲಿ ಉಪ್ಪಿನಂಗಡಿ ಹೋಟ್ಲಿಗೆ ಸೇರಿದಾಗ ಮೊದಲು ಮೂಡಿಬಿದ್ರೆಯಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಆಗುದಿಲ್ಲ ಅಲ್ಲಿ ನನಗೆ. ಅಲ್ಲಿ ಕೂಡ ಆಟ ಇದ್ರೆ ನಾನು ಹೋಟ್ಲಿಗೆ ರಜೆ, ನನಗೆ ಆಟಕ್ಕೆ ಹೋಗುದು, ಅದು ನನಗೆ ಆಗುದಿಲ್ಲ. ಅದಕ್ಕೆ ಮತ್ತೆ ಅಲ್ಲಿಯ ದನಿಗೆ ಗೊತ್ತಾಯ್ತು, ಇನ್ನು ಇವು ಆಟ ಇದ್ರೆ ಆಗುದು. ಮೊದಲು ಟಿಕೆಟ್ ತಂದು ನನಗೆ ಕೊಡ್ತಿದ್ರು ಆಟಕ್ಕೆ ಹೋಗಂತ. ಉಪ್ಪಿನಂಗಡಿಯಲ್ಲಿ ಒಬ್ರು
ಇವರು ವೀರಪ್ಪ ಗೌಡ್ರು ಅಂತ ಇದ್ರು. ಅಲ್ಲಿ ಒಬ್ರು ನಾರಾಯಣ ಭಟ್ರು ಅಂತ, ಹೋಳಿಗೆ ಭಟ್ರು ಅಂತ ನಾರಾಯಣ ಭಟ್ರು ಅಂತ ಇದ್ರು ಗೋಲ್ತಡ್ಕದವರು. ಅವರು ಈಗ ನನಗೆ ಕಾಣಲಿಕ್ಕೆ ಸಿಗಲಿಲ್ಲ. ಅವರು ಎಲ್ಲಿ ಎಂಥದ್ದು ಮನೆ ಕೂಡ ಗೊತ್ತಿಲ್ಲ. ಆ ಮನುಷ್ಯ, ನಾನು ಅವರು ಒಟ್ಟಿಗೆ ಒಂದು ಹೋಟ್ಲಲ್ಲಿ ಇದ್ದದ್ದು. ಅವ್ರಿಗೆ ತುಂಬ ಸಹಾಯ ಮಾಡ್ತಿದ್ದೆ ಹೋಟ್ಲಲ್ಲಿ ಕೆಲಸ ಮಾಡುವಾಗ. ಅವರು ಹೋಳಿಗೆ ಮಾಡಲಿಕ್ಕೆ, ಸ್ವೀಟ್ ಎಲ್ಲ ಮಾಡಲಿಕ್ಕೆ ಬರ್ತಿದ್ರು. ಅಂಥವರ ಜೊತೆಯಲ್ಲಿ ನಾನೊಂದು ಇರೋದು, ನನಗೆ ಆಟ ಕಲಿಬೇಕು, ಹೇಗೆ ಕಲಿಯೋದು, ನನಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ದಾರಿ ಮಾಡಿದೆ. ಇಲ್ಲಿ ಒಬ್ಬರು ವೀರಪ್ಪ ಗೌಡ್ರು ಅಂತಿದ್ದೆ, ಅಲ್ಲಿ ತಾಳ ಮಕ್ಕಳೇ ಆಗ್ತಿದ್ದೆ. ಉಪ್ಪಿನಗರ ಶಾಲೆಯಲ್ಲಿ, ಎಲಿಮೆಂಟ್ರಿ ಶಾಲೆಯಲ್ಲಿ, ಅಲ್ಲಿ ಮತ್ತೆ ಆ ಶಾಲೆಯಲ್ಲಿ ಹೋಗ್ತಿದ್ದೆ. ಅಲ್ಲಿ ಸ್ವಲ್ಪ ನನಗೆ ಕುಡಿಲಿಕ್ಕೆ ಕಲಿಸಿದ್ರು ಅಲ್ಲಿ. ಆಗ ನನಗೆ ಇದು ಸರಿಯಾಗೋದಿಲ್ಲ, ನನಗೆ ಅದು ಅದು ಸ್ವಲ್ಪ ಸ್ವಲ್ಪ ಕಲಿಸಿದಲ್ಲ, ನನಗೆ ಹಾಗೆ ಆಗೋದಿಲ್ಲ. ನಾನು ಭಟ್ರ ಹತ್ರ ಹೇಳಿದೆ, ಸ್ವಾಮಿ ನನಗೆ ಇಲ್ಲಿ ಹೇಗೆ ಕಲಿಸಿ, ಈಗ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕಂತ. ಅದರ ಮೊದಲೊಮ್ಮೆ ಧರ್ಮಸ್ಥಳಕ್ಕೆ ನಾನು ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಇಂಟರ್ವ್ಯೂಲ್ಲಿ ನನಗೆ ಅದು ನನ್ನನ್ನು ಬಿಟ್ಟರು ಅವರು. ಅಲ್ಲಿ ಅಂದ್ರೆ ಆಯ್ಕೆ ಪ್ರಕ್ರಿಯೆಗಳಿತ್ತು. ಹೌದೌದು, ಆಯ್ಕೆ ಇತ್ತು. ಮತ್ತೆ ನನ್ನ ಬೆನ್ನ ಹಿಂದೆ ಯಾರು ಇರಲಿಲ್ಲ. ಆದ್ರೂ ಕೂಡ ನನಗೆ ಕಾಗದ ಬಂದಿದೆ. ಕಾಗದ ಬಂದಿದೆ ನೋಡಿ, ನಮ್ಮ ಅಲ್ಲ ಊರಿನವ್ರು ದೂರದಲ್ಲ, ಆ ಕಾಗದವನ್ನು ಅರಿದು ಬಿಸಾಡಿದ್ರು. ಆಗ ಪೋಸ್ಟ್ ಸಿಸ್ಟಮ್ ಆಗ ಅರಿದು ಬಿಸಾಡಿದ್ರು. ಇವು ಆಟಕ್ಕೆ ಹೋದ್ರೆ ಉದ್ದಾರ ಆಗ್ತವೆ ಅವರ ಹಾಗೆ. ಅದು ಏನೋ ಒಂದು ಮಸ್ತರದಲ್ಲಿ ಅದನ್ನು ಅರಿದು ಬಿಸಾಡಿದ್ರು. ತೊಂದರೆ ಇಲ್ಲ, ಈ ವರ್ಷ ಬೇಡ, ಇನ್ನೊಂದು ವರ್ಷದಲ್ಲಿ ಆಗುತ್ತಾ ನಾನು ಹೋಟ್ಲಿಗೆ ಸೇರಿ ಅಲ್ಲಿಯೇ ಪ್ರಯತ್ನ ಪಟ್ಟು, ಅದೇ ಪಾಪ ನಾರಾಯಣ್ ಭಟ್ರು ನನ್ನನ್ನು, ಮೊದಲು ಭಟ್ರೇ ನನ್ನನ್ನು ಕರ್ಕೊಂಡು ಹೋಗೋದು. ಅವರ MITಯಲ್ಲಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ಒಬ್ಬರು ಕಟೀಲ್ ಮೇಳದ ಒಬ್ಬರು ಮ್ಯಾನೇಜರ್ ಇದ್ರು ಅಲ್ಲಿ, ಅಂತ ಅವರು ಹೆಸರು ಗೊತ್ತಿಲ್ಲ ನನಗೆ, ಮಾನಯ್ಯ ಅಂತ. ಅಲ್ಲಿ ಅವರ ಮನೆಗೆ ಹೋಗಿ ಅಲ್ಲಿ ಅವರಲ್ಲಿ ಮಾತನಾಡಿ, ಅವರು ಫೋನ್ ಮಾಡಿ ನನ್ನನ್ನು ಧರ್ಮಸ್ಥಳ ಕೇಂದ್ರಕ್ಕೆ ಸೇರಿಸಿದವರು. ಹಾಗಾದ್ರೆ ನೀವು ಹೆಜ್ಜೆಗಾರಿಕೆಯನ್ನೆಲ್ಲವನ್ನು ಕೂಡ ಧರ್ಮಸ್ಥಳ ಕೇಂದ್ರದಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಯಕ್ಷಗಾನದ ಮೇಲಿನ ಆಸಕ್ತಿಯಿಂದ ಒಮ್ಮೆ ಅಲ್ಲಿಂದ ರಿಜೆಕ್ಟ್ ಆದ್ರೂ ಮತ್ತೊಮ್ಮೆ ನೀವು ಕೇಂದ್ರಕ್ಕೆ ಆಯ್ಕೆಗೊಳ್ತೀರಿ. ಒಬ್ಬರ ಮುಖಾಂತರ ಹೋಗಿ ಕೇಂದ್ರದಲ್ಲಿ ಸೇರ್ಪಡೆಗೊಳ್ತೀರಿ. ಆ ಕೇಂದ್ರಕ್ಕೆ ಸೇರ್ಪಡೆಗೊಂಡ ನಂತರ ಹೇಗೆ ಅಲ್ಲಿ ಹೆಜ್ಜೆಗಾರಿಕೆಯಿಂದ ಮುಂದೆ? ಹೆಜ್ಜೆಗಾರಿಕೆ ನನಗೆ ಕೋಳಿಯೂರು ರಾಮಚಂದ್ರ ರಾವ್ ಅವರು ನನಗೆ ಗುರುಗಳು. ಬಣ್ಣಕ್ಕೆ ಗೋಪಾಲ್ ಭಟ್ರು, ಧರ್ಮಸ್ಥಳ ಗೋಪಾಲ್ ಭಟ್ರು, ಬಣ್ಣದ ವಿಷಯ. ಈಗ ಮತ್ತೆ ಅದೆಲ್ಲ ಇರಲಿಲ್ಲ ಮೊದಲು ಕೂಡ. ಬಣ್ಣಕ್ಕೆ ಅಂತ ಆ ಸಮಯದಲ್ಲಿ ಗೋಪಾಲ್ ಭಟ್ರನ್ನೇ ನಿಲ್ಲಿಸಿದ್ರು ಕೇಂದ್ರದಲ್ಲಿ. ನಾನು ನಿಜವಾಗಿ ವೇಷಕ್ಕೆ ಹೋದವಲ್ಲ. ಈಗ ಕೇಂದ್ರದಲ್ಲಿ ಹೆಜ್ಜೆಗಾರಿಕೆ ಜೊತೆ ಮುಖವರ್ಣಿಕೆ ಇತ್ತು. ನಾನು ನಿಜವಾಗಿ ವೇಷಕ್ಕೆ ಅಂತ ಹೋದವನಲ್ಲ. ನಾನು ಚೆಂಡೆ ಮೊದಲೇ ಕಲಿಬೇಕಂತ ಹೋದ, ಹಿಮ್ಮೇಳದ ಆಸಕ್ತಿ ಇತ್ತು ನನಗೆ. ಆಗ ಅಲ್ಲಿ ಏನಂದ್ರೆ ವೇಷಕ್ಕೆ ಜನ ಕಡಿಮೆ ಇತ್ತು, 9 ಮಂದಿ ಇದ್ದದ್ದು. ಅದರಲ್ಲಿ ಕೂಡ ಸ್ವಲ್ಪ ನಾನು ಸ್ವಲ್ಪ ಗಟ್ಟಿದ್ದೆ. ಹಾಗೆಲ್ಲರಲ್ಲಿ ಸೇರಿಸಿಕೊಂಡು ಯಾರಿದ್ರು ನನ್ನ ವೇಚಲ್ಲಿ ಚೆಂಡೆಯಲ್ಲಿ ಆನಂದ ಗುಡಿಗಾರ, ಮತ್ತೊಬ್ಬರು ವಿನಯ ಪ್ರಸಾದ್ ಅಂತ ಕೆರವಯಸ್ಸೆಯರು, ಮತ್ತೆ ಜಯರಾಮ ಗೋಳಂತೂರು, ಮತ್ತೆ ಜನಾರ್ದನ ಕಾರ್ವಿ, ಮತ್ತೆ ಇಬ್ಬರು ಶ್ಯಾಮ ಮತ್ತು ಸುಂದರ, ಮತ್ತೆ ಅವರು ಬಡಗಿನಲ್ಲಿದ್ದಾರೆ. ಮತ್ತೊಬ್ಬ ಗಣೇಶ ಅಂತ. ಹೀಗೆ ತುಂಬಾ ನರೇಂದ್ರ ಮತ್ತೆ ಕೋಳೂರವರು ಅಮ್ಮಂಜ ರಮೇಶ್ಕುಮಾರ್ ಅವರಿಗೆ ದೇವಕಾರಿಯವರ ಗುರುಗಳು. ಕೋಳೂರು ರಾಮಚಂದ್ರ ಹೌದು, ಅವರೆಲ್ಲ ಮೊದಲಿನವರು, ನಮಗಿಂತ ಮೊದಲು. ನಾನು 1994ರಲ್ಲಿ ಕೇಂದ್ರಕ್ಕೆ ಪ್ರವೇಶ ಮಾಡಿದೆ. ಈಗ ಕೇಂದ್ರದಲ್ಲಿ ನಿಮ್ಗೆ ಹೆಜ್ಜೆಗಾರಿಕೆಯನ್ನು ಕೋಳಿಯೂರು ಅವರಿಂದ ಎಷ್ಟು ಸಮಯ ಕಲಿತ್ರಿ, ಅಥವಾ ಮುಖವರ್ಣಿಕೆಯನ್ನ? ಅಲ್ಲಿ ಕೇಂದ್ರ ಮುಗಿಯುವವರೆಗೆ ಅದು 4 ದಿನಗಳು. ಮಳೆಗಾಲದಲ್ಲಿ ಪ್ರಾರಂಭ ಆಗಿ ಅಲ್ಲಿ ಮತ್ತೆ ಅಲ್ಲಿ ಕೇಂದ್ರ ಕೊನೆಯಾದ ಮೇಲೆ ಗುರುಗಳೇ ತಂದು ನಮ್ಮನ್ನು ಕಟೀಲು ಮೇಲಕ್ಕೆ ಸೇರಿಸಿ. ಈಗ ಅಲ್ಲಿ ಹೆಜ್ಜೆಗಾರಿಕೆಯನ್ನ ನೀವು ಬೇಗ ಪಿಕಪ್ ಮಾಡಿಕೊಳ್ತಾ ಇದ್ರ? ನಾನಂದ್ರೆ ಎಲ್ಲರೂ ಕುಡಿಯುತ್ತಿರ್ಲಿಲ್ಲ. ಗುರುಗಳು ಹೇಳ್ತಿದ್ರು, ನೀವು ಬೇಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕುಡಿದ್ರೆ ನಿಜವಾಗಿ ನೀವು ಯಕ್ಷಗಾನದಲ್ಲಿ ಸ್ವಲ್ಪ ಉದ್ಧಾರ ಆಗ್ಬೋದು, ಬರ್ತದೆ ಬೆಳಿಗಿನ ಜಾವಕ್ಕೆ, ಶರೀರ ಎಲ್ಲ ಹಗುರವಾಗಿರ್ತದೆ ಅಂತ. ಹಾಗೆ ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಕುಡಿಯುತ್ತಿದ್ದೆ. ಈ ಹೆಜ್ಜೆಗಾರಿಕೆ ಮತ್ತೆ ಕೇಂದ್ರದಲ್ಲಿ ಕೂಡ ಪ್ರಥಮ ಬಹುಮಾನವೇ ನನಗೆ. ಕೇಂದ್ರದ ಯಾವ? ನಾನು ಇಂದ್ರಜಿತ್ತು, ಮತ್ತೆ ನಿಮಗೆ ತಾಟಕಿ, ಮತ್ತೆ ಕರಾಸುರ. ಕೇಂದ್ರದಲ್ಲಿ ನಿಮ್ಗೆ ಯಕ್ಷಗಾನ ಪ್ರದರ್ಶನ? ಹೌದೌದು, ಆಟ ಮಾಡ್ತಿದ್ರು. ಆಟ ತುಂಬಾ ಆಟ ಆಗ್ತಿತ್ತು ನನಗೆ. ಪ್ರಮಿಳಾಳ ಜನದಲ್ಲಿ ಅರ್ಜುನ ಎಲ್ಲ ಮಾಡ್ತಿದ್ದೇನೆ ಅಲ್ಲಿ. ಕೇಂದ್ರದಲ್ಲಿ ಹೆಜ್ಜೆಗಾರಿಕೆ ಯಕ್ಷಗಾನ ಒಂದು ಹೋಟೆಲ್ ಅಲ್ಲಿ ಇರ್ತೀರಿ, ಅಲ್ಲಿಂದ ಧರ್ಮಸ್ಥಳ ಕೇಂದ್ರಕ್ಕೆ ಬರ್ತೀರಿ. ಕೇಂದ್ರದಲ್ಲಿ ಹೆಜ್ಜೆಗಾರಿಕೆಯನ್ನ ಕೋಳಿರವರಿಂದ ಕಲಿತುಕೊಳ್ತೀರಿ. ಅಲ್ಲಿಂದ ಕೇಂದ್ರದಲ್ಲಿ ಒಳ್ಳೆ ವೇಷವನ್ನ ಮಾಡಿದ್ರಿ. ತದನಂತರ ಕೇಂದ್ರದಿಂದ ಹೊರಗೆ ಬರುವಾಗ ಮೇಳದ ತಿರುಗಾಟಕ್ಕೆ ಹೇಗೆ ಬಂದ್ರಿ? ಯಾರ ಮುಖಾಂತರ ಮೇಳಕ್ಕೆ ಬಂದ್ರಿ? ಕೋಳಿಯೂರು ರಾಮಚಂದ್ರರಾವ್ ನಮ್ಮನ್ನು ಅವ್ರ ಗುರುಗಳೇ ತಂದು ಕಟೀಲು ಮೇಳಕ್ಕೆ, ನಮ್ಮ ಧರ್ಮಸ್ಥಳದಲ್ಲಿ ಒಬ್ರು ಗಣೇಶ್ ಗೌಡ್ರು, ನಾನು, ಕಾರ್ವಿ, ಜಯರಾಮ್ ಬೋಳಂತರು,
ಮತ್ತೆ ಇವರನ್ನೆಲ್ಲ ನಾನು 6-7 ಮಂದಿಯನ್ನು ಕಟೀಲ್ ಮೇಳಕ್ಕೆ ಸೇರಿಸಿದ್ರು. ನನಗೆ ಕಟೀಲ್ ಮೇಳಕ್ಕೆ 4ನೇ ಸಟ್ಟಿಗೆ ನನ್ನನ್ನು ಸೇರಿಸಿದರು. ಆಗ ಅಲ್ಲಿ ನನಗೆ ಬಣ್ಣದ ವೇಷಕ್ಕೆ ನನ್ನನ್ನು ಸೇರಿಸಿದರು. ಕಟೀಲ್ ಮೇಳ 3ನೇ ಬಣ್ಣ ನಿಶುಂಭ. ಆಗ ನಿಮಗೆ ಎಷ್ಟು ವರ್ಷ ವಯಸ್ಸು ಅಂತ ಹೇಳಿ? ಅಂದ್ರೆ ವಯಸ್ಸು ನನಗೆ ಸಾಧಾರಣ 16 ಆಗಿರ್ಬೋದು. ಹಾಗೆ ನಾನು ಫಸ್ಟಿಗೆ ನಿಶುಂಭ ಮಾಡ್ತಿದ್ದ ದೇವತ್ಮೆಯಲ್ಲಿ ಪೂಜ್ಯರು ಪುರುಷೋತ್ತಮ ಪೂಜ್ಯರು ಕೊಟ್ಟಿದ್ದಾರೆ ಅವರು, ಮತ್ತು ನಮ್ಮ ಸರಪಾಡಿ ಕಾರಂತರು ಭಾಗವತರು, ನಮ್ಮ ಮೋಹನಣ್ಣ ಮುಚ್ಚೂರು ಮೋಹನಣ್ಣ ಅವರ ಚೆಂಡೆಗೆ. ನಿಜವಾಗಿ ಅವರಿಗೆ ನಾನು ಮುಚ್ಚೂರು ಮೋಹನಣ್ಣ ಮತ್ತು ಸಿನಪ್ರಾಯಿಗಳು, ತೋಡಿಕಾಳ ಯಶವಂತ ಗೌಡರು, ಮತ್ತು ಮಂಜೇಶ್ವರ ಜೋಗಿ, ಕುಮಾರಣ್ಣ, ಮತ್ತು ಸರಪಾಡಿ ವಿಠಲಣ್ಣ, ಹೌದು, ಮತ್ತು ಕೊಡದೆ ಬಾಲಕೃಷ್ಣ ಇಟ್ಟರು. ಕೊಡದೆ ಬಾಲಕೃಷ್ಣ ನಮಗೆ ಅವ್ರು ನಿಜವಾಗಿ ಅವರು ತುಂಬ ಮಕ್ಕಳ, ನಾವು ಸಣ್ಣವರಲ್ವಾ, 4ನೇ ಮೇಳದಲ್ಲಿ ಇದ್ದು ನಿಜವಾಗಿ ಅವರು ನಮ್ಮನ್ನೊಂದೆಲ್ಲ ಒಂದು ಸರಿಯಾಗಿ ರಕ್ಷಣೆ ಮಾಡ್ತಿದ್ದದ್ದು. ಒಂದು ನಿದ್ರೆಯಲ್ಲಿದ್ರೆ ಎಬ್ಬಿಸುವುದು, ನಮಗೆ ಊಟಕ್ಕೆ ಕರೆಯುವುದು, ಎಲ್ಲ ವೇಷಕ್ಕೆ ಕಳಿಸುವುದು, ಸ್ಥಾನಕ್ಕೆ ಹೋಗುವಾಗ ಎಲ್ಲ ನಿಜವಾಗಿ ಒಂದು ಒಬ್ಬಳು ತಾಯಿ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಿದ್ರು ಅಂತ ಹೇಳಿದ್ರು. ಅವರು ತಿರುಗಾಟದ ಅನುಭವ ಇರೋದ್ರಿಂದ ನಿಜವಾಗಿ ಯಕ್ಷಗಾನದಲ್ಲಿ ಅವರು ಉದ್ಧಾರ ಆಗ್ಲಿಲ್ಲ ಅಂತ ಹೇಳ್ಬೋದು. ಆಗಲ್ಲ ಅವರು ಇದ್ದಾರೆ, ವೇಷ ಮಾಡ್ತಾರೆ, ಅವರಿಗೆ ಎಷ್ಟು ಕೊಡ್ತಾರೆ ಅಷ್ಟು ಮಾಡ್ತಾರೆ. ಅವರನ್ನು ಉದ್ಧಾರ ಆಗ್ಲಿಲ್ವೋ, ಮಾಡ್ಲಿಕ್ಕೆ ಬಿಡ್ಲಿಲ್ವೋ ಗೊತ್ತಿಲ್ಲ ನನಗೆ. ಅದು ಒಂದು ಏನೋ ಒಂದು ಹೋಗಿದೆ, ಹಾಗೆ ಅದು ಬಿಡಿ, ನಮಗೆ ಅಗತ್ಯ ಇಲ್ಲ. ಹಾಗಂತ ಅವರು ಒಳ್ಳೆ ಮನುಷ್ಯ ಮಾತ್ರ. ಅವರ ಸಂದರ್ಶನವನ್ನು ಕೂಡ ಮಾಡಿದ್ದೇನೆ, ಅವರನ್ನು ಮರೆಯಲಿಕ್ಕೆ ಇಲ್ಲ. ಮತ್ತೆ ಸೀನಪ್ರಾಯಿಗಳಾಗಿ ಮತ್ತೆ ಸುರೇಶನ ಕುಪ್ಪೆಯಾದ ಸುರೇಶನ ಇದ್ರು, ಸಂಜೋಜ್ ಅವರು ಅವರಿಲ್ಲ ಈಗ. ಮತ್ತೆ ಇವರೆಲ್ಲ ನಮ್ಮನ್ನು ಒಂದು ಯಕ್ಷಗಾನದಲ್ಲಿ ಸೀನಪ್ರಾಯಿಗಳು ನನಗೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮುಚ್ಚೂರು ಮೋಹನಣ್ಣ ನನಗೆ ಹೀಗೆ ಕುಡಿಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ನನಗೆ ಅಲ್ಲಿ ಅವ್ರ ಗುರುಗಳು. ಮತ್ತೆ ತೋಡಿಕಾಣದವರ ಹಾಗೆ, ಹೀಗೆ ಅಲ್ಲ ಮಗು, ಹಾಗೆ ಹಾಗೆ ಹೀಗೆ ಅಂತ ಹೇಳಿ ಮೇಳದ ಈಗ 4ರಲ್ಲಿ ಬರುವಾಗ ನಿಮಗೆ ಬಣ್ಣದ ವೇಷಗಳು ಸಿಕ್ತಿತ್ತು. ವೇಷ ಈಗ ನಿಶುಂಭ ಮಾಡ್ತಾ ಇದ್ರಿ ಅಂತ ಹೇಳಿ, ಮತ್ತೆ ಹೇಗೆ ಅಲ್ಲಿಂದ ವೇಷದಲ್ಲಿ ಅಂದ್ರೆ ಭಾಗವತರು ಕುಬಣೂರು ಅವರು ಇದ್ರ ಮತ್ತೆ ಮುಂದಿನ ವರ್ಷಕ್ಕೆ ಭಾಗವತಗಳು ಬದಲಾವಣೆ. ಮತ್ತೆ ಕೊರಗಪ್ಪ ಭಾಗವತರು ಮತ್ತೆ ಕುಬಣೂರು ಭಾಗವತರು. ಆಮೇಲೆ ನನಗೆ ಇವರು ನಮ್ಮ ಸಂಜಯ್ ಚೌಟ್ರು ರಜೆಗೆ ಸೆಕೆ ಕಾಲದಲ್ಲಿ ಚೌಟ್ರು ಶುಭ ಹೋಗುದಿಲ್ಲ, ಅರ್ಧಕ್ಕೆ ಸುರಿಗೆ ಮಾತ್ರ. ಆಗ ಮಹಿಷಾಸುರ ಯಾರು ಮಾಡ್ತಾ ಇದ್ರು? ಸುರೇಶ್ ಕುಪೆ. ಸುರೇಶನ ಮಾಡ್ತಾ ಇದ್ರು. ಆಗ ಒಳ್ಳೆ ಮಹಿಷಾಸುರ, ಈಗ ಕೂಡುದಿಲ್ಲ ಪಾಪ. ಹಾಗೆ ಒಳ್ಳೆ ಮಹಿಷಾಸುರ ಅವರು ಆಗ.